ಹಲೋ ಫ್ರೆಂಡ್ಸ್, ನಾನಿಲ್ಲಿ ಮಟರ್ ಕಚೋರಿ ಮಾಡೋದು ತೋರಿಸ್ತಾ ಇದ್ದೇನೆ. ಇದು ತುಂಬಾ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಕಪ್ ಮೈದಾ ತೊಗೊಂಡ್ರೆ 1 ಕಪ್ಪಷ್ಟು ಆಟ ತೊಗೊಂಡಿದ್ದೇನೆ. ನೀವು ಬೇಕಾದರೆ ಮೈದಾನೂ ತೊಗೊಳ್ಬೋದು. ಸಾಲ್ಟ್ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮುಷ್ಟಿ ಬರುವವರೆಗೆ ನಾವು ಈ ರೀತಿ ಮಾಡಬೇಕು. ನೋಡಿ, ಮುಷ್ಟಿ ಹಿಡಿ ಆ ರೀತಿ ಬರಬೇಕು. ಆವಾಗ ಮಾತ್ರ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಚೆನ್ನಾಗಿ ನೀರು ಹಾಕಿಬಿಟ್ಟು ನಾದಬೇಕು. ಅದನ್ನು ಸಾಫ್ಟ್ ನಾದಲಿಕ್ಕೆಲ್ಲ ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾದ್ಬಿಟ್ಟು ಸ್ವಲ್ಪ ಹೊತ್ತು ಇಡಿ. ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಬೋದು. ಇಲ್ಲಿ ಮಟ್ರ್ ಅಂದರೆ ಇದು ಹಸಿ ಬಟಾಣಿ ಸಿಗುತ್ತಲ್ಲ, ಅದನ್ನು ತಗೊಂಡು ಬಂದು ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಅದಕ್ಕೆ ನಾನು ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತು ಅದ್ರಕ್, ಜಿಂಜರ್ ಇದು ಮಾಡ್ತಾಯಿದ್ದೇನೆ. ಫಸ್ಟಿಗೆ ಅದನ್ನು ಕ್ರಷ್ ಮಾಡ್ತೇನೆ ಪೇಸ್ಟ್ ಥರ. ನಂತರ ಇದನ್ನು ತರಿ ಮಾಡಬೇಕು ನಾವು, ಇದು ಗ್ರೀನ್ ಪೀಸನ್ನು. ಆದರೆ ಇಲ್ಲಿ ನಾನು ತೊಳೆದ ನೀರಿತ್ತು, ಸೊ ಅದರಿಂದಾಗಿ ಸ್ವಲ್ಪ ಜಾಸ್ತಿ ಫೈನ್ ಪೇಸ್ಟ್ ಆಯಿತು. ತೊಂದರೆ ಇಲ್ಲ, ಅದು ಬಿಡಿ ಬಿಡಿ ಆಗುತ್ತೆ ಮತ್ತು ಫ್ರೈ ಮಾಡುವಾಗ. ಇದಕ್ಕೆ ನಾನು ಮಸಾಲ ಪೌಡ್ರ್ ಮಾಡ್ತಾಯಿದ್ದೇನೆ. ಧನಿಯಾ, ಜೀರಾ, ಸೋಂಪು ಇದನ್ನು ಕುಟ್ಟಿ ಪೌಡ್ರ್ ಮಾಡಬೇಕು. ನಂತರ ನಾನು ಈ ರೀತಿ ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಕುಟ್ಟಿ ಪೌಡ್ರ್ ಮಾಡಿದ್ದಂತಹ ಧನಿಯಾ, ಜೀರಾ, ಸೋಂಫಿದು ಪೌಡ್ರನ್ನು ಹಾಕ್ತಾಯಿದ್ದೇನೆ. ಮತ್ತು ಇದು ಮಟರಿದು ಪೇಸ್ಟ್ ಗ್ರೀನ್ ಚಿಲ್ಲೆಲ್ಲ ಹಾಕಿದ್ದೇನಲ್ಲ, ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಈ ಸ್ಟೇಜಲ್ಲಿ ಒಂದೊಂದೇ ಮಸಾಲ ಕೂಡ ಆ್ಯಡ್ ಮಾಡಬೇಕು. ಇದಕ್ಕೆ ನಾನು ಹಿಂಗು, ಆಮ್ಚೂರು, ಚಾಟ್ ಮಸಾಲ ಮತ್ತು ಇದು ಪೆಪ್ಪರ್ ಪೌಡರ್ ಇಷ್ಟನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಕೂಡ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ, ಈ ಥರ ಬರಬೇಕು. ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಈ ಥರ ಬಿಡಿ ಬಿಡಿ ಆಗುತ್ತೆ. ಅದು ಇದನ್ನು ಸ್ಟಫ್ ಮಾಡಲಿಕ್ಕೆ ಉಂಟು. ಸಣ್ಣ ಉಂಡೆ ತಗೊಂಡು ನಾವು ಅದನ್ನು ಕಚೋರಿ ಶೇಪಲ್ಲಿ, ಅಂದರೆ ಇವಾಗ ನಾವು ಪರಾಟಕ್ಕೆಲ್ಲ ಮಾಡ್ತೀವಲ್ಲ ಆ ರೀತಿ ಇದು ಮಾಡಬೇಕು. ಕಪ್ಪು ಥರ ನೋಡಿ ಯಾವ ಥರ ಮಾಡ್ತಾಯಿದ್ದೇನೆ ಅಂತ. ಈ ರೀತಿ ಮಾಡಬೇಕು. ಸಣ್ಣ ಉಂಡೆ ತಗೋಬೇಕು, ಚಿಕ್ಕ ಚಿಕ್ಕದು ಮಾಡಬೇಕು. ಇದನ್ನೇನು ಲಟ್ಟಿಸಲಿಕ್ಕೆಲ್ಲ ಈ ರೀತಿ ಸ್ಟಫ್ ಮಾಡಿ ಕೈಯಿಂದಲೇ ನಾವು ಪ್ರೆಸ್ ಮಾಡಬೇಕು. ನೋಡಿ, ಕೈಯಿಂದಲೇ ಪ್ರೆಸ್ ಮಾಡ್ತಾ ಬರಬೇಕು. ಲಟ್ಟಿಸೋದು ಬೇಡ. ಲಟ್ಟಿಸೋರು ಸ್ವಲ್ಪ ಲಟ್ಟಿಸ್ಬೋದು, ಆದರೆ ಪ್ರೆಸ್ ಮಾಡಿದರೆ ಅದು ಒಡೆದೋಗುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಮತ್ತು ಫ್ರೈ ಮಾಡುವಾಗ ಮಸಾಲೆ ಎಲ್ಲ ಹೊರಗಡೆ ಬರುತ್ತೆ. ನೋಡಿ, ಈ ರೀತಿ ಬದಿಯಿಂದ ಮಾಡಬೇಕು. ಬದಿ ಸ್ವಲ್ಪ ಇದಾಗಲಿ ಅಂತ ಅಷ್ಟೇ. ಸಣ್ಣ ಸಣ್ಣ ಕಚೋರಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಇದು ನಾನು 2 ಟೈಪಿದ್ದು ಮಾಡಿದ್ದೇನೆ, ಬಟ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಒಂದೇ ಟೈಪಿದ್ದು ತೋರಿಸ್ತಾ ಇದ್ದೇನೆ ಇದರಲ್ಲಿ. ಅದು ಮತ್ತೆ ಯಾವತ್ತಾದರೂ ಅಪ್ಲೋಡ್ ಮಾಡ್ತೇನೆ. ನೋಡಿ, ಈ ರೀತಿ ಮಾಡಿಬಿಟ್ಟು ಎಣ್ಣೆ ಅಂತೂ ಮೀಡಿಯಮ್ ಆಗಿರಬೇಕು. ಈ ರೀತಿ ನೋಡಿ, ಮೇಲ್ಗಡೆ ಬರ್ತಾ ಇಲ್ಲ ನೋಡಿ, ಈ ರೀತಿ ಇರಬೇಕು. ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು, ಯಾಕೆಂದರೆ ಇದು ಚೆನ್ನಾಗಿ ಕಾಯಬೇಕು. ಪೇಷನ್ಸಿಂದ ಫ್ರೈ ಮಾಡಿ. ಸ್ವಲ್ಪ ಹೊತ್ತಾಗುತ್ತೆ. ಕಾದ್ಮೇಲೆ ಅದೇ ಮೇಲೆ ಉಬ್ಬಿ ಬರುತ್ತೆ. ಸೊ ಇಲ್ಲಾಂದರೆ ಒಳಗಡೆ ಬೇಯಲ್ಲ, ಕಚ್ಚ ಇರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇಲ್ಲಾಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ನಾನು ಹಾಕಿದಾಗ. ಥ್ಯಾಂಕ್ ಯು.